ಅಧ್ಯಕ್ಷ ಮಾತ್ರ ಚೆನ್ನಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ರಿಪ್ಪನ್ಪೇಟೆಯಲ್ಲಿ ಎರಡು ನಮ್ಮ ಒಕ್ಕೂಟದ ನಂದಿನಿ ಮಿಲ್ಕ್ ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದೇವೆ. ಇದಕ್ಕೆ ಮೊದಲನೇದಾಗಿ ನಾನು ಈ ಎರಡು ನಂದಿನಿ ಪಾರ್ಲರ್ಗಳನ್ನು ಮಾಡಲಿಕ್ಕೆ ಜಾಗವನ್ನು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಿಪ್ಪನ್ಪೇಟೆಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರು, ನಾನು ಇಲ್ಲಿ ರಿಪ್ಪನ್ಪೇಟೆಯಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದವಾಗ ನಿಮ್ಮ ಕ್ಷೇತ್ರದಲ್ಲಿ ಒಂದಷ್ಟು ಜಾಗಗಳನ್ನು ಕೊಡಿಸಿ ನಾವು ರೈತರಿಂದ ಹಾಲನ್ನು ಖರೀದಿ ಮಾಡಿ ಉತ್ಪನ್ನಗಳನ್ನು ಮಾಡ್ತೀವಿ, ಅದನ್ನು ಮಾರುಕಟ್ಟೆ ಮಾಡೋಂಥದ್ದು ಕಷ್ಟ ಆಗಿದೆ ನಮಗೆ. ಆ ಥರದಲ್ಲಿ ಈ ಕ್ಷೇತ್ರದಲ್ಲಿ ಒಂದಷ್ಟು ಜಾಗಗಳನ್ನು ಕೊಡಿಸಿ ಅಂದವಾಗ ಅವತ್ತು ರಿಪ್ಪನ್ಪೇಟೆಯಲ್ಲೇ ಎಷ್ಟು ಜಾಗ ಬೇಕು ಅಧ್ಯಕ್ಷರೇ ನಾನು ಕೊಡಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಈ ರಿಪ್ಪನ್ಪೇಟೆಯಲ್ಲಿ ಇವತ್ತು ಉದ್ಘಾಟನೆ ಮಾಡಿದಂಥ ಎರಡು ಜಾಗಗಳಲ್ಲಿ ಪಾರ್ಲರ್ ಮಾಡೋದಕ್ಕೆ ವಿಶೇಷವಾದಂಥ ಜಾಗವನ್ನು ಕೊಡಿಸ್ಲಿಕ್ಕೆ ಮತ್ತು ಎಲ್ಲ ಸಹಕಾರ ಕೊಟ್ಟಂಥ ನಮ್ಮ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಖುದ್ದು ಅವರೇ ಹಾಜರಿದ್ದು ಅವರ ಸಮ್ಮುಖದಲ್ಲೇ ಈ ಉದ್ಘಾಟನೆ ಕಾರ್ಯಕ್ರಮ ನಡೀಬೇಕಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅವರು ರಾತ್ರಿ ಬೆಂಗಳೂರಿಗೆ ಅರ್ಜೆಂಟ್ ಹೋಗೋಂಥ ಕೆಲಸ ಆದ್ದರಿಂದ ಬರಲಿಲ್ಲ. ಅವರಿದ್ದರೆ ಇನ್ನೂ ಒಂದಷ್ಟು ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೀತಾ ಇತ್ತು. ನಿಮಗೆಲ್ಲ ಗೊತ್ತೇ ಇದೆ, ನಾನು ಒಂದು 2-3 ಸರಿ ಕಾರ್ಯಕ್ರಮದಲ್ಲಿ ಹೇಳಿದ್ದೇನೆ. ನಾನು ಶಿವಮೊಗ್ಗ ಹಾಲು ಒಕ್ಕೂಟದ ಅಧ್ಯಕ್ಷನಾಗೋದಕ್ಕೆ ನಮ್ಮ ಮಂಜುನಾಥ ಗೌಡರ ಜೊತೆಗೆ ಗಟ್ಟಿ ನಿಂತು ನನ್ನ ಅಧ್ಯಕ್ಷನನ್ನು ಮಾಡಿದಂಥವ್ರು ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು. ಯಾಕಾಗಿ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಒಕ್ಕೂಟದ ಅಧ್ಯಕ್ಷರಿದ್ದರೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡೋಂಥದ್ದು, ರೈತರಿಗೆ ಹಾಲಿನ ಸೊಸೈಟಿಗೆ ಅನುಕೂಲ ಮಾಡೋಂಥದ್ದು, ಈ ಥರ ಕೆಲಸ ಕಾರ್ಯಗಳನ್ನು ಮಾಡಿಕೊಡೋಕ್ಕಾಗ್ತದೆ ಅನ್ನೋ ದೃಷ್ಟಿಯಿಂದ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿದರು. ಆ ಥರದಲ್ಲಿ ಒಂದಷ್ಟು ಜಾಗಗಳನ್ನು ಸಹ ಅವರು ಕೊಡೋಂಥ ಕೆಲಸವನ್ನು ಮಾಡಿದ್ದಾರೆ. ರಿಪ್ಪನ್ಪೇಟೆಯಲ್ಲಿ 2, ಅನಂತಪುರದಲ್ಲಿ 1, ಸಾಗರದಲ್ಲಿ 6, ಬಟ್ಟೆಮಲಪದಲ್ಲಿ 1, ಹೊಸನಗರದಲ್ಲಿ 1, ಈ ಥರ ಅವ್ರ ಕ್ಷೇತ್ರದಲ್ಲಿ 15 ಪಾರ್ಲರ್ಗಳನ್ನು ಮಾಡೋದಕ್ಕೆ ನಮಗೆ ಜಾಗದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಿಜವಾಗಲೂ ಒಬ್ಬರು ಶಾಸಕರಾದಂಥವ್ರು ಈ ಥರದಲ್ಲಿ ಕೆಲಸಕ್ಕೆ ಕೈ ಹಾಕೋಂಥದ್ದು ಕಡಿಮೆ. ಏನೋ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅಂತಾರೆ. ದಿನ ನಮ್ಮನ್ನು ಹೇಳಿ ಮಾಡಿ ಆದಷ್ಟು ಬೇಗ ಮಾಡಬೇಕು, ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗಬೇಕು ಅನ್ನೋಂಥ ಮಾತನ್ನು ಹೇಳೋಂಥ ನಮ್ಮ ಶಾಸಕರು ಇವತ್ತು ಇರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಹೋಗಿದ್ದಾರೆ. ಅವರಿಗೆ ಮತ್ತೆ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅಂದರೆ ಗುಣಮಟ್ಟ ಯಾವತ್ತೂ ನಾವು ಅದರಲ್ಲಿ ಕಾಂಪ್ರಮೈಸ್ ಆಗೋಂಥದ್ದಿಲ್ಲ. ಯಾವುದೇ ಉತ್ಪನ್ನಗಳನ್ನು ಮಾಡಿದರೂ ಅದಕ್ಕೆ ಅದರದ್ದೇ ಆದ ಒಂದು ಬೆಲೆ ಇರ್ತದೆ, ಕ್ವಾಲಿಟಿ ಇರ್ತದೆ. ಆ ಥರದಲ್ಲಿ ನಮ್ಮ ನಂದಿನಿ ಉತ್ಪನ್ನಗಳನ್ನು ಹಲವಾರು ಸ್ವೀಟ್ಗಳನ್ನು, ಖಾರಗಳನ್ನು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು, ಬರೀ ನಂದಿನಿ ಅಂದರೆ ಮಜ್ಜಿಗೆ, ಮೊಸರು, ಹಾಲು ಮಾತ್ರ ಸಿಗ್ತದೆ ಅನ್ನೋಂಥದ್ದು ನಮ್ಮ ಜನರ ಭಾವನೆ ಆಗಿತ್ತು. ಈಗ ಅದನ್ನೆಲ್ಲ ಮೀರಿ ಹೆಚ್ಚು ಕಡಿಮೆ ಒಂದು 200 ಸ್ವೀಟ್ಗಳನ್ನು, ಖಾರಗಳನ್ನು, ಒಂದು 300-350 ಪ್ರಾಡಕ್ಟ್ಗಳನ್ನು ನಮ್ಮ ನಂದಿನಿ ಗ್ರೂಪಿಂದ ಆಗ್ತಾಯಿದೆ. KMF ಖರೀದಿ ಮಾಡ್ತೇವೆ ಹಾಲನ್ನು. ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನವನ್ನು ಮಾಡಿ ಗ್ರಾಹಕರಿಗೆ ಮುಟ್ಟಿಸಿದರೆ ನಾವು ರೈತರಿಗೆ ದರವನ್ನು ಕೊಟ್ಟು ಅನುಕೂಲ ಮಾಡೋಕ್ಕಾಗ್ತದೆ ಅನ್ನೋಂಥದ್ದು ನಮ್ಮ ಉದ್ದೇಶ. ನಮ್ಮ ಪಾರ್ಲರ್ಗಳನ್ನು ಜಾಸ್ತಿ ಮಾಡೋದಕ್ಕೆ ಒತ್ತು ಕೊಟ್ಟು ನಾವು ಮಾಡಿದರೆ ಏನಾಗುತ್ತಪ್ಪ ಅಂದರೆ ನಮ್ಮ ಗ್ರಾಹಕರಿಗೆ ಎಲ್ಲ ಗುಣಮಟ್ಟದ ಉತ್ಪನ್ನಗಳು ಸಿಗ್ತದೆ. ಅದ್ರ ಜೊತೆಗೆ ನಮ್ಮ ಏನು ದರ ಇದೆ ಆ ದರದಲ್ಲೇ ಸಿಗ್ತದೆ. ಹೆಚ್ಚಿನದಾಗಿ ಶಾಸಕರು ಎಲ್ಲರೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ಥರ ಸಹಕಾರ ಕೊಟ್ಟಲ್ಲಿ ನಾವು ಇನ್ನೊಂದಷ್ಟು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ